ಹಲೋ ಹಾಯ್ ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಟು ಅವರ್ ನ್ಯೂ ಬ್ಲಾಗ್. ಇವತ್ತಿನ ಬ್ಲಾಗ್ ನ ವಿಶೇಷತೆ ಅಂತ ನೋಡ್ಕೊಂಬರೋಣ ಬನ್ನಿ. ವಿಶೇಷತೆ ಇವತ್ತಿನ ವಿಶೇಷತೆ ಏನಪ್ಪಾ ಅಂದ್ರೆ ನಿನ್ನೆ ಮಳೆ ಬಂದಿರೋದ್ರಿಂದ ಎಲ್ಲಾ ಕಪ್ಪೆಗಳು ಒಂದೇ ಕಡೆ ಸೇರಿ ಕೆರೆ ಹೊಡ್ಕೊಂಡು ಹೋಗ್ತಿದೀವಿ. ಒಂದು ಮನ್ವಿ ಕಪ್ಪೆ ಒಂದಿದೆ, ಇದೊಂದು ಚೈನಾ ಕಪ್ಪೆ ಇದೆ, ಅದೊಂದು ದೊಡ್ಡ ಕಪ್ಪೆ ಇದೆ. ಎಲ್ಲ ಕಪ್ಪೆಗಳು ಹಾಯ್ ಮಾಡಿ. ಹಾಯ್ ಕಪ್ಪೇಸ್. ಹಾಯ್ ಕಪ್ಪೀಸ್. ಇಂಟ್ರೊಡ್ಯೂಸ್ ಮಾಡ್ಕೊಂಡು ಹೋಗೋರೆ ಎಲ್ಲ ಕಪ್ಪೆಗಳು ತಮ್ಮ ಹೆಸರುಗಳನ್ನ ಹೇಳಿ. ನಿನ್ನ ಹೆಸರೇನು? ಹನ್ವಿಕಾ. ನನ್ನ ಹೆಸರು ಸಂಹಿತಾ. ಅಣ್ಮಿತಾ. ನಾವೆಲ್ಲ ಹೋಗ್ತಾ ಇದೀವಿ ಇವಾಗ. ಎಲ್ಲ ಹೋಗ್ತಾ ಇದ್ದೀವಿ. ದೊಡ್ಡಪ್ಪ ಅಂದ್ರೆ ಆನೆ ವರ್ಷಕ್ಕೆ ಆನೆ ತಗೊಂಡಾರ. ವೆಡ್ಡಿಂಗ್ ಅನ್ನೆಸೆಸರಿ ಇದೆ. ಲಕ್ಷ್ಮೀ ದೇವಸ್ಥಾನ ಅಲ್ಲ, ಮತ್ತೆ ಸ್ವಾಮಿ ಇದು ಅಡ್ರೆಸ್ ಹೇಳ. ಗೊರವನಹಳ್ಳಿ ಅಡ್ರೆಸ್ ಹೇಳು. ಗೊರವನಹಳ್ಳಿಗೆ ಹೋಗ್ತಾ ಇದ್ದೀವಿ. ಕರ್ನಾಟಕದ ತುಮಕೂರು ಜಿಲ್ಲೆಯ ಪ್ರಸಿದ್ಧ ದೇವಿ ಕ್ಷೇತ್ರಗಳಲ್ಲಿ ಇದು ಕೂಡ ಒಂದು. ಇಲ್ಲಿನ ಜನರು ಇದನ್ನ ಗೊರವನಹಳ್ಳಿ ಮಹಾಲಕ್ಷ್ಮಿ ಕ್ಷೇತ್ರ ಎಂದು ಕರೀತಾರೆ. ಜನರ ನಂಬಿಕೆ ಪ್ರಕಾರ ಹೇಳೋದಾದ್ರೆ ಲಕ್ಷ್ಮೀ ದೇವಿ ಇಲ್ಲಿ ಪ್ರತ್ಯಕ್ಷವಾಗಿದ್ದಾರೆ ಅಂತ ಹೇಳಲಾಗುತ್ತೆ. ಸಣ್ಣ ಗ್ರಾಮವಾಗಿದ್ದ ಈ ಕ್ಷೇತ್ರ ಸಾವಿರಾರು ಭಕ್ತರು ಭೇಟಿ ನೀಡೋ ಪ್ರಸಿದ್ಧ ಪುಣ್ಯ ಕ್ಷೇತ್ರವಾಗಿ ಇಂದು ಬೆಳೆದು ನಿಂತಿದೆ. ವಿಶೇಷವಾಗಿ ಹೇಳಬೇಕು ಅಂತಂದ್ರೆ ಶುಕ್ರವಾರ ಅಮಾವಾಸ್ಯೆ ದಿನ ಮತ್ತು ಹಬ್ಬಗಳ ದಿನ ಇಲ್ಲಿ ಸಾವಿರಾರು ಜನ ಭಕ್ತರು ಬಂದು ಭೇಟಿ ನೀಡ್ತಾರೆ. ಹಾಗೆ ನಾವು ಸಾಲಿನಲ್ಲಿ ನಿಂತು ದೇವ್ರ ದರ್ಶನಕ್ಕಾಗಿ ಕಾಯ್ತಾ ಇದ್ದಾಗ ನಮ್ಮ ಹಿಂದೆ ಒಂದು ಪುಟ್ಟ ಮಗು ಮಹಾಲಕ್ಷ್ಮಿ ಸ್ವರೂಪವಾಗಿಯೇ ನಮ್ಮ ಹಿಂದೆ ಬಂದು ನಿಂತಿದ್ಲು. ಆ ಹೆಣ್ಮಗು ನೋಡ್ತಾ ಇದ್ರೆ ಮಹಾಲಕ್ಷ್ಮಿನೇ ಇಲ್ಲಿ ಪ್ರತ್ಯಕ್ಷವಾಗಿದ್ದಾಳೆ ಅಂತನೋ ಅನಿಸ್ತಾ ಇತ್ತು ನನಗೆ. ಯಾವುದೋ ಒಂದು ರೀತಿಲಿ ದೇವರು ಕಾಣಿಸ್ಕೊಂತಾನೆ ಅಂತಾರಲ್ಲ, ಅದು ಅಕ್ಷರ ಸಹ ನಿಜ. ಇದೇ ನೋಡಿ ಕಮಲಮ್ಮ ಅವರ ಮೂಲ ಬೃಂದಾವನ. ಕಮಲಮ್ಮ ಅವ್ರ ಬಗ್ಗೆ ಇಲ್ಲಿ ಗೊರವನಹಳ್ಳಿಗೆ ಬರೋ ತುಂಬಾ ಜನ ಭಕ್ತಾದಿಗಳಿಗೆ ಗೊತ್ತಿರುತ್ತೆ. ಯಾರಿಗೆ ಗೊತ್ತಿರಲ್ಲ ಅವರಿಗೊಂದು ಸಣ್ಣ ಕತೆ ಹೇಳ್ತೀನಿ ಕೇಳಿ. ತಾಯಿ ಕಮಲಮ್ಮ ಅವರಿಗೆ ಲಕ್ಷ್ಮೀ ದೇವಿಯ ದಿವ್ಯ ಅನುಭವ ಕೊಂಡು ಅವರು ಇಲ್ಲಿ ಆರಾಧನೆ ಸ್ಟಾರ್ಟ್ ಮಾಡ್ತಾರೆ. ಅಂದ್ರೆ ಅವ್ರ ಕನಸಲ್ಲಿ ಲಕ್ಷ್ಮೀ ದೇವಿ ಬಂದು ನಾನಿಲ್ಲಿ ನೆಲೆ ಊರ್ತೀನಿ ಅಂತ ಹೇಳಿದಾಗ ತಾಯಿ ಕಮಲಮ್ಮ ಅವರು ಇಲ್ಲಿ ಒಂದು ಮೂಲ ಪೂಜಾ ಸ್ಥಳನ ಸ್ಥಾಪನೆ ಮಾಡಿ ಇಲ್ಲಿ ಪೂಜೆನ ಸ್ಟಾರ್ಟ್ ಮಾಡ್ತಾರೆ. ಗೊರವನಹಳ್ಳಿ ಲಕ್ಷ್ಮೀ ದೇವಸ್ಥಾನ ಈ ಮಟ್ಟಕ್ಕೆ ಇವತ್ತು ಬೆಳೆದಿದೆ ಅಂದ್ರೆ ಅದಕ್ಕೆ ಕಮಲಮ್ಮ ಅವರೇ ಮೂಲ ಕಾರಣ ಆಗ್ತಾರೆ. ಒಬ್ಬ ಭಕ್ತೆಯ ನಂಬಿಕೆಯಿಂದ ಆರಂಭವಾದ ಈ ಆರಾಧನೆ ಇಂದು ಲಕ್ಷಾಂತರ ಜನರ ಭರವಸೆಯ ಗೊರವನಹಳ್ಳಿ ಮಹಾಲಕ್ಷ್ಮಿ ದೇವಸ್ಥಾನವಾಗಿ ಬೆಳೆದು ನಿಂತಿದೆ. ಹಾಗೆ ದರ್ಶನ ಎಲ್ಲ ಮುಗಿಸ್ಕೊಂಡು ಪ್ರಸಾದ ತಗೊಂಡು ಹೋಗೋಣ ಅಂತ ಬಂದ್ವಿ. ತುಂಬಾ ಸರಿ ಬಂದು ಎಷ್ಟೋ ಸರಿ ಬರೀ ದರ್ಶನ ಮಾಡಿಕೊಂಡು ಪ್ರಸಾದ ತಗೊಳ್ದೆ ಹಾಗೆ ಹೋಗಿದ್ದೀವಿ. ಯಾಕಂದ್ರೆ ತುಂಬಾ ರಶ್ ಇರ್ತಿತ್ತು ನಾವು ಬೇರೆ ಟೈಮ್ ಬಂದಾಗೆಲ್ಲ. ಈ ಸರಿ ಏನು ಅಷ್ಟು ಜನನೂ ಕಮ್ಮಿ ಇದ್ರು, ದರ್ಶನನೂ ಬೇಗ ಆಯಿತು, ಪ್ರಸಾದನೂ ಕ್ಯೂ ಇಲ್ಲದೆ ಬೇಗನೆ ಮುಗಿಸ್ಕೊಂಡು ಬಂದ್ವಿ. ಎಲ್ಲ ಚೆನ್ನಾಗೇ ಆಯಿತು. ಅಲ್ಲಿಂದ
ಮಕ್ಕಳಿಗೆ ಸಣ್ಣ ಪುಟ್ಟ ಅದು ಇದು ಕೊಡಿಸ್ಕೊಂಡು ಮಳೆ ಬೇರೆ ಬರೋ ಥರ ಕಾಣಿಸ್ತಾ ಇತ್ತು. ಅದಕ್ಕೆ ಬೇಗ ಹೊರಡೋಣ ಅಂತೇಳಿ ಬೇಗನೆ ಅಲ್ಲಿಂದ ಹೊರಟ್ವಿ. ಅಂಕಲ್ ಒಂದು ಓಕೆ, ಹಾಗಿದ್ರೆ ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀವಿ. ಮತ್ತೊಂದು ವಿಡಿಯೋ ಮೂಲಕ ಮತ್ತೆ ಸಿಗ್ತೀವಿ ಅಂತ ಹೇಳ್ತಾ ನಮಸ್ಕಾರ, ಧನ್ಯವಾದಗಳು, ಶುಭ ದಿನ.